ಈಗ ನಾವು ಪಂಜಾಬ್ ಹತ್ತತ್ರ ಇದೀವಿ. ಇಲ್ಲಿ ಬಂಕಲ್ಲಿ ಸ್ಟೇ ಮಾಡಕ್ಕೆ ಬಂದಿದ್ದೀವಿ. ಇಷ್ಟು ದೂರ ಹೋಗಿ ನಾಯಿನ ಇನ್ವೈಟ್ ಮಾಡಕ್ಕೆ ಬಂದಿಲ್ಲ ಅಂತಾರಲ್ಲ. ಈಗ ನೋಡಿ, ನಮ್ಮನ್ನು ಇನ್ವೈಟ್ ಮಾಡೋಕ್ಕೆ ಒರಿಜಿನಲ್ ನಾಯಿನೇ ಬಂದಿದೆ. ಅಲ್ಲಿ ನೋಡಿ, ನಾಯಿ ಹೋಗ್ತಾ ಇದೆ. ನಮಗೋಸ್ಕರ ನಮ್ಮನ್ನು ಇನ್ವೈಟ್ ಮಾಡೋಕ್ಕೆ ನಾಯಿ ಬಂದಿದೆ. ನೋಡಿ, ಇದೇ ಪಂಜಾಬ್ ಹಿಂಗೆ ಇರುತ್ತೆ. ನಮ್ಮ ಕಡೆ ದೋಸೆ, ಇಡ್ಲಿ, ಚಟ್ನಿ ಅಂದರೆ ಈ ಕಡೆ ಬಂದು ರೋಟಿ, ವಡಪಾವ್, ಚಪಾತಿ ಅಂತ ತಿಂದ್ಕೊಂಡು ಹೋಗ್ತಾ ಇದ್ದೀವಿ. ಏನು ಮಾಡೋದು, ಧಾಬಾ ಇದೇ ಹೋಟ್ಲು. ಪಂಜಾಬ್, ಹಿಮಾಚಲ್ ಪ್ರದೇಶ್ ಹೋಗ್ತಾ ಇದ್ದೀವಿ. ಸೊ ರೋಟಿ ತಿನ್ನೋಕ್ಕಾಗಲ್ಲ, ಮ್ಯಾಗಿ ಆರ್ಡ್ರ್ ಮಾಡಿದ್ದೀನಿ. ನೋಡಿ, ಇಷ್ಟಕ್ಕೆ 80 ರೂಪಾಯಿ ಮ್ಯಾಗಿ. ಏನು ಮಾಡೋದು, ಹೊರಗಡೆ ಎಲ್ಲ ಹಂಗೆ. ಹಿಮಾಚಲ್ ಪ್ರದೇಶದಲ್ಲಿ ಇದೇ ಥರ ಗುಹೆಗಳು ಜಾಸ್ತಿ ಸಿಗುತ್ತೆ. ಸೊ ಒಂದು ಮಾತ್ರ ವೀಡಿಯೋ ಮಾಡಿದ್ದೀನಿ. ಇದೇ ಥರ 4-5 ಕಿಲೋಮೀಟ್ರಿಗೆಲ್ಲ ಇದೇ ಕಂಟಿನ್ಯೂ ಗುಹೆ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೇಮ್ ಇದೇ ಥರ ಇರುತ್ತೆ. ನೋಡಿ, ಒಳಗಡೆ ಎಲ್ಲ ನೀರು ಬಿದ್ದುಬಿಟ್ಟಿದೆ. ಆದರೂ ಒಂಚೂರು ಭಯ ಆಗ್ತಾಯಿದೆ. ಏನೂ ಆಗಲ್ಲ, ಎಲ್ಲ ಕಡೆನೂ ಓಡಾಡ್ತಾ ಇದೆ. ಆಲ್ಮೋಸ್ಟ್ ನಮಗೂ ಏನೂ ಆಗಲ್ಲ. ಇದೇ ಥರ 2-3 ಇತ್ತು. ಸೊ ಇದು 2ನೇದು. ಫಸ್ಟ್ ಇದು ವೀಡಿಯೋ ಮಾಡಿಲ್ಲ ನಾನು. ಈ ಕಡೆ ನೋಡಿ, ಎಲ್ಲ ಮಣ್ಣೆಲ್ಲ ಕುಸಿದು ಹಂಗೆ ಬಿದ್ದುಬಿಟ್ಟಿದೆ. ಏನು ಮಾಡೋದು, ಹಿಮಾಚಲ ಪ್ರದೇಶ ಹೋಗ್ತಾ ಇದ್ದೀವಿ. ಇಲ್ಲಿ ಪೆಟ್ರೋಲ್ ರೇಟ್ ತುಂಬ ಕಡಿಮೆ, ಬರೀ 78 ರೂಪಾಯಿ ಅಷ್ಟೇ. 1 ಲೀಟ್ರಿಗೆ 78 ರೂಪಾಯಿ. ಇದು ಮನಾಲಿಗೆ ಹೋಗುವಂಥ ಮೇಯ್ನ್ ರೋಡ್. ಇದು ಮಣ್ಣೆಲ್ಲ ಕುಸಿದು ಬಿದ್ದುಬಿಟ್ಟಿದೆ, ಅದಕ್ಕೆ ಈ ರೋಡು ಬಂದ್ ಮಾಡಿದ್ದಾರೆ. ಸೊ ನಾವು ಮ್ಯಾಪ್ ಹಾಕ್ಕೊಂಡು ಇದರಲ್ಲಿ ಬಂದಿದ್ದೀವಿ. ನೋಡಿ, ಅಲ್ಲಿ ಕೆಳಗಡೆ ನೀರು ನಿಂತ್ಕೊಂಡಿದೆ ನೋಡಿ, ಅಲ್ಲಿಂದ ಬಂದಿರೋದು ನಾವು. ಈ ರೋಡೇ ಚೆನ್ನಾಗಿಲ್ಲ, ಮಳೆ ಬೇರೆ ಒಂದೊಂದು ಹನಿ ಬೀಳ್ತಾ ಇದೆ. ಏನು ಮಾಡೋದು, ಬರೀ ಒಂದು ಗಾಡಿ ಓಡಾಡೋಕ್ಕೆ ಮಾತ್ರ ಜಾಗ ಇದೆ ಈ ರೋಡು. ನೋಡಿ, ಇಷ್ಟೇ ರೋಡ್ ಇರೋದು. ಮೇಲ್ಗಡೆ ಬಂದು ಕಾಫಿ ಕುಡಿತಾ ಇದ್ದೀವಿ. ನೋಡಿ, ಕ್ಲೈಮೇಟ್ ನೋಡಿದ್ರೆ ಈ ಥರ ಇದೆ. ಸೊ ಹಿಂಗೆ ಬಳಸ್ಕೊಂಡು ಬಂದಿರೋದು. ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿರೋದು ಇದು ಮುಂದೆ ಅಂಗಡಿ. ಏನು ಮಾಡೋದು, ಇನ್ನು ಎಷ್ಟು ದೂರಕ್ಕೆ ಇದು ರೋಡೆಲ್ಲ ಕಂಟಿನ್ಯೂ ಆಗುತ್ತೆ ಏನೋ ಗೊತ್ತಿಲ್ಲ ನಮಗೆ. ಅಲ್ಲಿ ನೋಡಿ, ಒಂಚೂರು ನೀರು. ಇದೇ ರೋಡ್ ನೋಡಿ, ಆಫ್ ರೋಡ್ ಅಂತಾರಲ್ಲ, ಹಿಂಗಿದೆ ನೋಡಿ. ಇದರಲ್ಲಿ ಹೆಂಗಪ್ಪ ಗಾಡಿ ಓಡಾಡುತ್ತೆ. ಮನಾಲಿಗೆ ಬಂದಾಯಿತು. ಸೊ ಇದು ಮನಾಲಿ. ಇಲ್ಲೆಲ್ಲ ಹಿಮಗಳಿರುತ್ತೆ. ನಾವು ಬಂದಿರೋ ಕ್ಲೈಮೇಟ್ ಚೆನ್ನಾಗಿಲ್ಲ, ಅದಕ್ಕೆ ಏನೂ ಕಾಣ್ತಾ ಇಲ್ಲ. ಸೊ ಸಾರಿ.